ಹಲೋ ಹಲೋ ಸ್ವಾಮಿ. ನಾನಣ್ಣ ದಾಸೇಗೌಡ. ಎಂತ ಏಕೋಚಿನಾಗ ಅನ್ಬಾರ್ದು ಸ್ವಾಮಿ. ದಾಸೇಗೌಡ ಅಂತ ಅನ್ನೋದು ಅನ್ಬಾರ್ದು. ಇನ್ನ ಬೇಕಾದ್ರೆ ನರಸಿಂಹರಾಜ ಅಂತ ಅನ್ನಿ ನಮ್ಮನ್ನ. ಬೆಲೆ ಐತೆ ದಾಸೇಗೌಡ್ರು ಅನ್ನೋದಕ್ಕೊಂದು ಬೆಲೆ ಐತೆ, ಕಲೆ ಐತೆ. ಆಮೇಲೆ ನೀವು ಎತ್ತೋ ಮಕ್ಕಿದ್ರು ಬಡತನ ಇದ್ರು ಕೋಟ್ಯಾಧೀಶ್ವರಾಗಿ ಇರತಕ್ಕಂತ ಇದು ಕಲೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬೆಲೆ ಯಾರ ಕೈಲಿ ಕೊಡಕ್ಕಾಗಲ್ಲ. ದಾಸೇಗೌಡ ಅಂತ ಏಕೋಚಿನಾಗ ಅನ್ಬೋದು. ದಾಸೇಗೌಡ್ರ ನಾವು ನಿಮ್ಗಿನ್ನ ಚಿಕ್ಕರ್ ಸ್ವಾಮಿ. ಎಲ್ಲ ನಿಮ್ಮಂತರ ಅಭಿಮಾನ, ಆಶೀರ್ವಾದ ಅಣ್ಣ. ನಿಮ್ಮಂತರ ಆಶೀರ್ವಾದ ಬೇಕು. ಮನೇದು ಆಯ್ತಲ್ಲ ಸ್ವಾಮಿ. ಒಂದಿವ್ಸ ರಾಗಿನೂ ಒಂದಿಷ್ಟು ಕಾಯಿ ಕೊಡೋಣ ಅಂತ ಐತೆ ನಾನು. ಅಯ್ಯ ಕೊಡ್ತೀನಿ ಅಂತ ಹೇಳಿದ್ರಿ, ಕೊಡ್ಲೇ ಇಲ್ವಲ್ಲಣ್ಣ. ಯಾವ ಫೋನ್ ಜಾಸ್ತಿ ಇದಾಗಿ ಯಾರೆತ್ತಿರು ಫೋನ್ ಎತ್ತಕ್ ಭಯ ಆಗುತ್ತೆ ಸ್ವಾಮಿ. ಹಂಗಾಗಿ ತಿಂದಾದೇನವ. ಯಾರಣ್ಣ ಹೆಂಗಸ್ರು ಬೇರೆ ಮಾತಾಡಿಸ್ತಿದ್ಯಾ? ಅಕ್ಕರು ರಾಗಿತೇನ ಕೊಡ್ತಿದ್ರು. ಹಿಂಗು ಇಲಾಚಿ ಹೋದ್ರು. ತಿಂಡಿ ಆತೇನಕ್ಕ, ತಿಂಡಿ ಆಗ್ತಾನವ ಅಂತ. ನೀನು ರಸಿಕ ಕಣ ಹಂಗಾರೆ? ಏನ್ ರಸಿಕಿಲ್ಲ, ಸುಮಾರು ರಸಿಕ ಸ್ವಾಮಿ ಅಷ್ಟೇ. ನೋಡ್ದ, ನೀವು ಹಂಗಾರೆ ಆಟ ಎಲ್ಲ ಆಡಿದಿರಣ್ಣ? ನೀವು ಇದು ಪರಂಗಿ ಮಾಡ್ದಾರ ಅಣ್ಣ? ನಾನಣ್ಣ ದಾಸೇಗೌಡ್ರು ಕಣ್ಣನ್ ಪಾಠ ಮಾಡ್ತೀನಲ್ಲ. ರವೀಣ ನೀವೆಲ್ಲ ಬಂದಿದ್ರಲ್ಲ ದೊಡ್ಡಬಳ್ಳಾಪುರಕ್ಕೆ, ಇದಕ್ಕೆಲ್ಲ ಮಂಡ್ಯಾಗೆಲ್ಲ. ನೀವು ಒಂದೇ ಒಂದ್ ಮಾತ ಗೊತ್ತಾಯ್ತು ಸ್ವಾಮಿ ನನ್ಗೆ. ಯಾರೋ ರಸಿಕ ಪಸಿಕ ಅಂತ ಅವರು ಎದೆಲ್ಲೂ ಅದಿಲ್ಲ ನಮ್ಮ ದಾಸೇಗೌಡ್ರು ಕಲಾವಿದ್ರ ಹತ್ರ. ಬಿಡುವವೆಲ್ಲ. ಓ ನಾನು ಪಾರ್ವತಿ ಶಕುನಿದು ಇದ್ರಾಗ ಆಡಿದ್ದಾರಲ್ಲ ಕರೆ. ಕೊಳಬೇಡಿ ಅಂದ್ರೆ ಕೊಳಬೇಡಿ ಅಂತ 7 ಸಲ ಹೇಳ್ತಿದ್ರಲ್ಲ. ಹಂಗ ಹೇಳ್ತೀಯಲ್ಲ ಅಕ್ಕ. ಏನಕ್ಕೆ ಇಷ್ಟು ಬೇಗ ಅಣ್ಣರು ದಿಕ್ಕಾಪಾಲಾಗಿ ಸತ್ತೋದ್ರು ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ಅಕ್ಕ. ಸಿಂಹ, ಓ ಏನ್ ಮಾಡ್ತಿದ್ಯ? ಬಾರಪ್ಪ ಮನೆ ಹತ್ರ. ಇಲ್ಲಿ ಎಲ್ಲಾ ಕಿತ್ಬಿಟ್ಟು ಒಂದೊಂದಾಗಿ ಏಳ್ಸ್ಬಿಟ್ಟು ಮೂಗ್ ಏರಿಸ್ತಾ ಇದ್ದೀನಿ. ಏನ್ ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಚಿನ್ನು. ಕೆಟ್ಟ ಮಾತು ಮಾತಾಡಬಾರ್ದು ಚಿನ್ನು. ಅಯ್ಯೋ, ನೀನ್ ಅಷ್ಟಪ್ಪ ಮಕ್ಳನ್ ಬಿಟ್ಟೆ ನೀನು. ಬಾ ಚಿನ್ನು ಹೋಗ್ಸು ಅಂತ ಇನ್ನ ಹೊಸ ಹೆಣ್ಣು ಗಂಡು ಆಡ್ದಂಗ್ ಮಾತಾಡ್ತಾ ಇದ್ದೆ.